ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಿರಿ ಕ್ರಿಯೇಷನ್ಸ್ ಮತ್ತು ನಾನು ವಾಣಿ. ಇವತ್ತೊಂದು ಸಿಂಪಲಾಗಿರೋ ಡಿಸೈನ್ನ ನಿಮಗೆ ತೋರಿಸ್ಬೇಕು ಅಂತ ತೊಗೊಂಡು ಬಂದಿದ್ದೀನಿ. 1 ಅವರಲ್ಲಿ ಹಾಕಿ ಮುಗಿಸ್ಬೋದು ಈ ಡಿಸೈನ್ನ. ತುಂಬ ಅಂದರೆ ತುಂಬ ಸಿಂಪಲಾಗಿರುತ್ತೆ. ನಾನು ಆಲ್ರೆಡಿ ಫುಲ್ ಸ್ಯಾರಿ ಹಾಕಿಬಿಟ್ಟಿದ್ದೀನಿ. ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡೋದು ಅಂತ. ಸ್ಯಾರಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಗ್ರೀನ್ ಮತ್ತು ಕನಕಾಂಬರದ ಕಲರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಪೋಸಿಟ್ ಕಲರ್ಸಲ್ಲಿರೋದ್ರಿಂದ ಈ ವರ್ಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅವರು ತುಂಬ ಸಿಂಪಲ್ ಡಿಸೈನ್ ಕೇಳಿದ್ರು, ಅದರಿಂದ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಬೇಗ ಕೊಡೋದಕ್ಕೆ ಹೇಳಿದ್ರು. ನೋಡಿ, ಸ್ಟಾರ್ಟಿಂಗಲ್ಲಿ 5 ಚೈನ್ನ ಹಾಕ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡಬೇಕು. ಸರಿಯಾಗಿ ಇಟ್ಕೊಂಡು ಲಾಕ್ನ ಮಾಡಬೇಕು, ಇಲ್ಲಾಂದರೆ ರಿಂಕಲ್ಸ್ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾ 5 ಚೈನ್ ಆದಮೇಲೆ ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೋಬೇಕು. 1 2 ಎಕ್ಸ್ಟ್ರಾ ಚೈನ್ನ ಹಾಕ್ಕೊಳ್ಬೇಕು. 5 ಚೈನ್ ಆದಮೇಲೆ ಏನಕ್ಕೆ ಅಂತಂದರೆ ಇಲ್ಲಿ ಬೀಡ್ ಹಾಕಿ ಈ ವರ್ಕ್ನ ಮಾಡೋದ್ರಿಂದ ಒಂದು ಕುಚ್ಚಾದಮೇಲೆ ಬೀಡ್ಸ್ ಬಂದು ಮತ್ತೆ ಆರ್ಚ್ ಬರುತ್ತೆ. ನೋಡಿ, ಸ್ಟಾರ್ಟಿಂಗು 3 ಚೈನ್ನ ಹಾಕಿಬಿಟ್ಟು ಲಾಕ್ ಒಂದಿರುತ್ತೆ, ಅದ್ರ ಜೊತೆ 2 ಲಾಕ್ ಸಿಂಗಲ್ ಚೈನ್ ಮಾಡಿ ಅದಕ್ಕೆ 3 ಈ ಥರ ದಪ್ಪ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಥ್ರೆಡ್ನ ಮೇಲೆ ಎಳೆದು. ಆಮೇಲೆ 3 ಬೀಡ್ಸ್ ಆದಮೇಲೆ ಮತ್ತೆ 3 ಸಿಂಗಲ್ ಕ್ರೋಷಸ್ನ ಮಾಡ್ಕೋಬೇಕು. ಅಂದರೆ ಒಂದು ಲಾಕ್ ಇರುತ್ತೆ, ಲಾಕ್ ಜೊತೆಗೆ 2 ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗುತ್ತೆ. 2 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡಬೇಕು. 4 ಚೈನ್ನ ಹಾಕಿ ಲಾಕ್ ಮಾಡಾದಮೇಲೆ ನೆಕ್ಸ್ಟು 6 ಚೈನ್ನ ಹಾಕ್ಕೋಬೇಕು. 6 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಇನ್ಸೈಡ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಆರ್ಚ್ ಬರುತ್ತೆ, ಸೊ ಸ್ವಲ್ಪ ಇನ್ಸೈಡು ಮಾಡ್ಕೋಬೇಕಾಗುತ್ತೆ. ಈ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ. ಲಾಕ್ನ ಮಾಡಿಕೊಂಡು ನೆಕ್ಸ್ಟು ಮತ್ತೆ 6 ಚೈನ್ನ ಹಾಕ್ಕೋಬೇಕಾಗುತ್ತೆ. 3 4 5 6 ಹಾಕಾದ್ಮೇಲೆ ಸ್ಯಾರಿನ ಉಲ್ಟಾ ತಿರುಗಿಸ್ಬಿಟ್ಟು ಫಸ್ಟ್ ಏನು 6 ಚೈನು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ವ, ಆ ಗ್ಯಾಪಲ್ಲಿ ಹೋಗಿ ಲಾಕ್ನ ಮಾಡಬೇಕು. ಲಾಕ್ ಮಾಡಾದ್ಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಾದ್ಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡು 4 ಚೈನ್ದು ಫಸ್ಟು ಲಾಕ್ ಇದೆಯಲ್ವಾ, ಬೀಡ್ಸ್ ಹಾಕಾದ್ಮೇಲೆ ಲಾಸ್ಟು ಚೈನ್ ಹಾಕಿದ ಲಾಕ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಲಾಕ್ನ ಮಾಡಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಮತ್ತು 4 ಚೈನ್ ಎಲ್ಲಿಗೆ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿಗೆ ಹೋಗಿ ಈ ಎಂಡಿಂಗ್ನ ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಸೀರೆನ ಮತ್ತೆ ಸೀರೆ ತಿರುಗಿಸ್ಕೊಂಡು 1 2 3 ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗೇನು ಲಾಕ್ ಮಾಡಿರ್ತೀವಲ್ವ 4 ಚೈನು, ಅದರ ಒಳಗೆ ಹೋಗಿ ಲಾಕ್ ಮಾಡಬೇಕು. ಇದನ್ನು ಫಸ್ಟ್ ಕಂಬದ ಥರ ಕನ್ಸಿಡರ್ ಮಾಡಬೇಕು. ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತೆ ಈ 6 ಚೈನ್ ಏನು ಹಾಕಿದ್ವಿ ಅದ್ರ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಡಬಲ್ ಕ್ರೋಶ 2ರಲ್ಲಿ 1 ಮಾಡಿಕೊಂಡು 1 2 3 ಸಿಂಗಲ್ ಕ್ರೋಶ ಮಾಡಿಕೊಂಡು ಆ ಡಬಲ್ ಕ್ರೋಶ ಏನಿರುತ್ತೆ ಅದ್ರ ಗ್ಯಾಪಲ್ಲಿ ಹೋಗಿ ಲಾಕ್ನ ಮಾಡಬೇಕು. ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಪಿಕಾಟ್ ಡಿಸೈನಲ್ಲಿ ಮಾಡ್ಕೋಬೇಕಾಗುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು 2ರಲ್ಲಿ 1 2ರಲ್ಲಿ 1 ಹೀಗೆ ಮಾಡಿಕೊಂಡು ನೆಕ್ಸ್ಟು 3 ಚೈನ್ಸ್ನ ಹಾಕ್ಕೋಬೇಕು. 2 3 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶ ಏನಿರುತ್ತೆ ಆ ಡಬಲ್ ಕ್ರೋಶದ್ದು ಗ್ಯಾಪಿಗೆ ಹೋಗಿ ಅದನ್ನು ಈ ಡಬಲ್ ಕ್ರೋಶ ಏನಿದೆ ಅದು ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ, ಕ್ಲೀನಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು.
ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 6 ಚೈನ್ ಗ್ಯಾಪಿಗೆ ಹೋಗಿ ಎರಡರಲ್ಲಿ ಒಂದು ಮಾಡಬೇಕು. ಆಮೇಲೆ ಒಂದು ಚೈನ್ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ಕಂಬದ್ದು ಒಳಗಿನ ಸೈಡ್ ಹೋಗಿ ಲಾಕ್ನ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ದಾರ 6 ಚೈನ್ ಗ್ಯಾಪಿಂದ ಆಚೆ ತೆಗೆದು ಎರಡರಲ್ಲಿ ಒಂದು ಮಾಡಿ ಮತ್ತೆ 3 ಚೈನ್ನ ಹಾಕ್ಕೋಬೇಕು. ಮತ್ತು ಕಂಬ ಏನಿದೆ ಆ ಕಂಬದ ಗ್ಯಾಪಿಗೆ ಲಾಕ್ನ ಮಾಡಬೇಕು. ನೋಡಿ ಪಿಕಾಟ್ ಡಿಸೈನ್ ಯಾವ ಥರ ಫಾರ್ಮ್ ಆಗ್ತಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಹಾಕಿ ಮುಗಿಸ್ಬೋದು. 1 ಅವರಲ್ಲೆಲ್ಲ ಹಾಕಿ ಮುಗಿಸ್ಬೋದು. ಬಿಗಿನರ್ಸಿಗೂ ಸಹ ತುಂಬ ಈಸಿಯಾಗಿ ಮಾಡಬಹುದಾದಂಥ ಡಿಸೈನ್ ಇದು. ತುಂಬ ಈಗ ಅರ್ಜೆಂಟ್ ಯಾರಾದರೂ ಕೇಳಿದ್ರೆ ಕ್ರೋಶಾ ವರ್ಕ್ ಬೇಕು ಬಟ್ ಅರ್ಜೆಂಟ್ ಬೇಕು ಅಂತ ಹೇಳೋರಿಗೆ ಈ ಡಿಸೈನ್ನ ಹಾಕಿ ಮುಗಿಸ್ಬೋದು, ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಹಾಕ್ಬೋದು. ನೋಡಿ ಯಾವ ಥರ ಬಂದಿದೆ. ಟೋಟಲ್ 5 ಆಗಿದ್ದಾವೆ. ಮತ್ತು ಮತ್ತೊಂದು ಮಾಡಿಕೊಂಡು ಟೋಟಲ್ಲು ಒಂದು ಆರ್ಚಲ್ಲಿ 6 ಚೈನ್ಸ್ನ ಮಾಡಿಕೊಂಡ್ರೆ 6 ಡಬಲ್ ಕ್ರೋಶಾ ಮಾಡಿಕೊಂಡು 6 ಪಿಕಾಟ್ ಹಾಕ್ಕೊಂಡ್ರೆ ಅದು ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕೊನೆಯದು ಮಾಡ್ತಾಯಿದ್ದೀನಿ. ಕೊನೆಯದಾದಮೇಲೆ ಈಗ ಮತ್ತೆ ಲಾಸ್ಟು ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಎಲ್ಲಿಗೆ ಗೊತ್ತಾ, 6 ಚೈನ್ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಹೋಗಿ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಹೇಳ್ತೀನಿ, ಇದು ಜಸ್ಟ್ ಡಬಲ್ ಕ್ರೋಶಾ ಅಷ್ಟೇ ಮಾಡ್ಕೋಬೇಕು. ಇದಕ್ಕೆ ಪಿಕಾಟ್ ಹಾಕೋಂಗಿಲ್ಲ. ಏನಕ್ಕೆ ಅಂತಂದರೆ ಇದು ಬೇಸ್ ಲೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಬೇಸ್ ಲೈನ್ ಹಾಕಿದ್ದೀವಲ್ವ, ಆ ಬೇಸ್ ಲೈನು ಎಂಡಿಂಗಲ್ಲಿ ಬರಲಿ ಅನ್ನೋ ಕಾರಣಕ್ಕೆ. ಹೀಗೆ ಮಾಡೋದ್ರಿಂದ ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಫಿನಿಶಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ತುಂಬ ಚೆನ್ನಾಗಿ ಫಿನಿಶಿಂಗು ಬರುತ್ತೆ. ನಾವು ಪಿಕಾಟ್ ಹಾಕಾದ್ಮೇಲೆ ಲಾಕ್ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿ ಫಿನಿಶಿಂಗ್ ಇರಲ್ಲ. ಒಂದು ಸೈಡ್ ಎಕ್ಸ್ಟ್ರಾ ಚೈನ್ ಇರುತ್ತೆ ಬಟ್ ಒಂದು ಸೈಡ್ ಇರಲ್ಲ, ಫಿನಿಶಿಂಗ್ ಕಮ್ಮಿ ಇರುತ್ತೆ. ಈಗ ಆರ್ಚ್ ಆದಮೇಲೆ ಲಾಕ್ ಮಾಡಿರ್ತೀವಿ, ಅದ್ರ ಪಕ್ಕದಲ್ಲಿ ಮತ್ತೆ 2 ಲಾಕ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ 2 ಸಿಂಗಲ್ ಕ್ರೋಶಾಗಳನ್ನ ಮಾಡಿಕೊಂಡು ದಾರನ ಮೇಲೆ ತೆಗೆದು 3 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ 3 ಒಟ್ಟಿಗೆ ಮಾಡೋಕ್ಕಾಗ್ದಲೇ ಇದ್ದಾಗ ಈ ಥರ ಫಸ್ಟು 2ನ್ನ ಆ್ಯಡ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದನ್ನು ಆ್ಯಡ್ ಮಾಡಿದ್ರೆ ಟೋಟಲು 3 ಆಗುತ್ತೆ. ನಿಮಗೆ 2 ಆ್ಯಡ್ ಮಾಡೋಕ್ಕಾಗಲಿಲ್ಲ, ಒಂದೊಂದೇ ಆಗುತ್ತೆ ಅಂದರೆ ತೊಂದರೆ ಇಲ್ಲ, ಒಂದೊಂದೇ ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ 3 ಆ್ಯಡ್ ಮಾಡ್ಕೊಳ್ಳಿ. 3 ಆ್ಯಡ್ ಮಾಡಿಕೊಂಡು ಆ 3ನೂ ಒಟ್ಟಿಗೆ ಬೀಡ್ ಲಾಕ್ ಮಾಡಬೇಕು. ಕ್ಲೀನಾಗಿ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಬಿಟ್ಟು ಆ ಬೀಡ್ಸ್ನ ಸ್ವಲ್ಪ ಯು ಶೇಪ್ ಮಾಡಿಕೊಂಡು, ನೋಡಿ ಯು ಶೇಪ್ ಮಾಡಿಕೊಂಡು ಈ ಫಿಂಗರಲ್ಲಿ ಸ್ವಲ್ಪ ಮೂವ್ ಮಾಡಿದ್ರೆ ಅದು ಯು ಶೇಪಲ್ಲಿ ಆಗುತ್ತೆ. ಯು ಶೇಪ್ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಇನ್ಸೈಡ್ಗೆ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ 2 ಸಿಂಗಲ್ ಕ್ರೋಶಾ ಎಕ್ಸ್ಟ್ರಾ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಬೀಡ್ ಪಕ್ಕದಲ್ಲೇ ಆರ್ಚ್ ಶುರು ಮಾಡೋದಕ್ಕೆ ಹೋದರೆ ನೀಡಲ್ಗೆ ಬೀಡ್ ಟಚ್ ಆಗೋದ್ರಿಂದ ವರ್ಕ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಅಷ್ಟು ಫಿನಿಶಿಂಗು ಸಹ ಇರೋದಿಲ್ಲ. ಸೊ ಅದಕ್ಕೆ ಅದ್ರ ಪಕ್ಕದಲ್ಲಿ 2 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಬೀಡ್ಸ್ ಇರೋದ್ರಿಂದ ನೀಡಲ್ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಿರುತ್ತೆ, ಬಟ್ ಕಷ್ಟ ಏನಾಗಲ್ಲ, ಈಸಿಯಾಗೇ ಇರುತ್ತೆ. 3 ಚೈನ್ ಆದಮೇಲೆ ಚೈನ್ಗಳನ್ನ ಹಾಕ್ಕೋಬೇಕು. ಇಲ್ಲಿ ಕುಚ್ಚಿಗೆ ಚೈನ್ಗಳನ್ನ 5 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಅದನ್ನು ಮತ್ತೆ 3 ಸಿಂಗಲ್ ಕ್ರೋಶಾ ಮಾಡಿಕೊಂಡು ಲಾಕ್ ಹೇಗೆ ಮಾಡೋದು ಎಂಡಿಂಗಲ್ಲಿ ಅಂತಂದರೆ 3 ಸಿಂಗಲ್ ಕ್ರೋಶಾ ಮಾಡಿಕೊಂಡು
ಆ ದಾರ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ದಾರ ಚೈನ್ ಒಳಗಡೆಯಿಂದ ಹೊರಗೆ ತೆಗೆದ್ರೆ ಅಷ್ಟೇ, ಟೈಟ್ ಮಾಡಿದ್ರೆ ಲಾಕ್ ಆಯಿತು ಅಂತ, ಲಾಕ್ ಆಗುತ್ತೆ, ಮತ್ತೇನು ಬಿಟ್ಕೊಳಲ್ಲ. ನೋಡಿ ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲಾಗಿ ಎಷ್ಟು ಕ್ವಿಕ್ಕಾಗಿ ಮಾಡಬಹುದು. ಇದು ಮಾಡೋಕ್ಕೆ ನನಗೆ 1 hour ತೊಗೊತು ಅಷ್ಟೇ. ನೋಡಿ ಆರ್ಚ್ ಆ ಕಡೆ ಈ ಕಡೆ ಬೀಡ್ಸ್ ಬಂದಿದೆ. ನೀವು ಬೇಕಾದರೆ ಕುಚ್ಚುಗಳನ್ನೂ ಸಹ ಮಾಡ್ಕೋಬೋದು. ನೀವು ಕುಚ್ಚನ್ನ ಆ ಕಡೆ ಈ ಕಡೆ ಮಾಡಿಕೊಂಡು ಬೀಡ್ಸ್ ಆ ಕಡೆ ಇದ್ದಾವಲ್ಲ ಅದನ್ನು ಸೆಂಟ್ರಿಗೆ ಹಾಕ್ಕೊಂಡು ಮಾಡ್ಬೋದು. ಆಗ 2 ಕುಚ್ಚು ಬರುತ್ತೆ, 1 ಬೀಡ್ ಬರುತ್ತೆ ಒಂದು ಆರ್ಚ್ ಆದಮೇಲೆ. ಸೊ ಅದು ಚೆನ್ನಾಗಿರುತ್ತೆ. ಬೀಡ್ ಜಾಸ್ತಿ ಬೇಡ ಅಂತ ಹೇಳೋರಿಗೆ ಇದು ಓಕೆ, ಪರವಾಗಿಲ್ಲ ಅಂತ ಹೇಳಿದವರಿಗೆ, ಕುಚ್ಚು ಕಡಿಮೆ ಬೇಕು ಅನ್ನೋರಿಗೆ ಈ ಥರ ಮಾಡ್ಬೋದು. ಬೀಡ್ ಇಷ್ಟಪಡೋರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಷಿಂಗಲ್ಲಿ ಯಾರು ಒಂದು ಸ್ಟೆಪ್ಪಲ್ಲಿ ವರ್ಕ್ ಮಾಡಿ ಮುಗಿಸಿದ್ದಾರೆ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಫೈನಲ್ ಲುಕ್ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಾದಮೇಲೆ ನೋಡಿ, ಕುಚ್ಚು ಕಟ್ಟಾಗಿದೆ. ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ, ಆಪೋಸಿಟ್ ಕಲರ್ಸಲ್ಲಿ ಕುಚ್ಚು ಕಟ್ಟಿರೋದು. ಗ್ರೀನ್ ಕಲರು ಸೇಮ್ ಒಂದೇ ಕಲರಲ್ಲಿ ಕುಚ್ಚು ಕಟ್ತಾ ಹೋಗಿದ್ದೀನಿ. ಆರ್ಚ್ ಒಂದು ಕಲರಲ್ಲಿ ಮಾಡಿರೋದ್ರಿಂದ ಕುಚ್ಚು ಮತ್ತೊಂದು ಕಲರಲ್ಲಿ ಒಂದೇ ಕಲರಲ್ಲಿ ಕಟ್ಟಿದ್ದೀನಿ. 120 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕುಚ್ಚು ಡಬಲ್ ಮಾಡಿಕೊಂಡು ಬೀಡ್ಸ್ನ ಸಿಂಗಲ್ ಮಾಡ್ಕೋಬೋದು. ಆರ್ಚ್ ಆದಮೇಲೆ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡು ಬೀಡ್ಸ್ ಮಧ್ಯದಲ್ಲಿ ಹಾಕಿ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ. ಪ್ರೈಸ್ ಬಂದುಬಿಟ್ಟು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೂ ಬೇಕಾದರೂ ಮಾಡ್ಬೋದು. ಇದನ್ನು ಎಲ್ಲರೂ ಟ್ರೈ ಮಾಡಿ ಒಂದ್ಸಲ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.